ಹಾಯ್ ಹಲೋ ನಮಸ್ಕಾರ. ಇವತ್ತು ಬಾರ್ಲಿ ಮಿಲ್ಲೆಟ್ನ ಯೂಸ್ ಮಾಡಿಕೊಂಡು ದೋಸೆ ಮಾಡೋಣ. ನೋಡಿ, ಮೇಲ್ಗಡೆಯಿಂದ ಕ್ರಿಸ್ಪಿ ಮತ್ತು ಒಳಗಡೆಯಿಂದ ಸಾಫ್ಟ್ ಆಗಿರೋ ದೋಸೆ ಬರುತ್ತೆ. ಇದನ್ನ ಮಾಡೋಕ್ಕೆ ಒಂದು ಬೌಲಲ್ಲಿ 1 ಕಪ್ಪಷ್ಟು ಬಾರ್ಲಿ, 1 ಕಪ್ಪು ರೆಗ್ಯುಲರ್ ಅಕ್ಕಿ, ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆನೇ ಉದ್ದಿನ ಗುಂಡು ಅಥವಾ ಬೇಳೆ, 1/4 ಕಪ್ನಷ್ಟು ಕಡಲೆಬೇಳೆ, 1/4 ಕಪ್ಪು ಗಟ್ಟಿ ಅವಲಕ್ಕಿ, ಅರ್ಧ ಟೀ ಸ್ಪೂನು ಮೆಂತೆಕಾಳು ಹಾಕಿ ನೀರು ಹಾಕ್ಬಿಟ್ಟು ಇದೆಲ್ಲ ನೀರು ಕ್ಲಿಯರ್ ಆಗೋ ತನಕ 2-3 ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಆಮೇಲೆ ಮತ್ತೆ ಮೇಲೆ ನೀರು ಹಾಕ್ಬಿಟ್ಟು ಒಂದು 7ರಿಂದ 8 ಗಂಟೆಗಳ ಕಾಲ ನೆನೆ ಹಾಕಿ. ಈಗ ಇದೊಂದು 8 ಗಂಟೆ ನೆಂದಿದೆ. ಮೇಲೆ ನೀರೆಲ್ಲ ತಕ್ಕೊಂಡ್ಬಿಟ್ಟು ಇದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ನೀವು ಗ್ರೈಂಡರಲ್ಲಿ ಬೇಕಾದರೂ ರುಬ್ಕೋಬೋದು. ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಒಂದು ಫೈನ್ ಪೇಸ್ಟಾಗಿ ರುಬ್ಕೊಳ್ಳಿ. ಎಲ್ಲ ಹಿಟ್ಟನ್ನ ನಾವು ರುಬ್ಕೊಂಡಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಒಂದು 8 ಗಂಟೆಗಳ ಕಾಲ ಇದನ್ನ ಫರ್ಮೆಂಟ್ ಆಗೋಕ್ಕೆ ಇಡಿ. ಈಗ ಇದೊಂದು 8 ಅವರ್ಸ್ ಆಗಿದೆ. ನೋಡೋಣ ಹಿಟ್ಟು ಹೇಗೆ ಉಬ್ಬಿದೆ ಅಂತ. ನೋಡಿ, ಆಲ್ಮೋಸ್ಟ್ ಡಬಲ್ ಆಗಿದೆ ಹಿಟ್ಟು ಮತ್ತು ಎಷ್ಟು ಚೆನ್ನಾಗಿ ಬಬಲ್ಸ್ ಎಲ್ಲ ಬಂದಿದೆ. ಇದನ್ನು ತುಂಬ ಮಿಕ್ಸ್ ಮಾಡ್ಕೋಬೇಡಿ. ಸುಮ್ಮನೆ ಒಂದು 2 ಸಲ ತಿರುಗಿಸ್ಕೊಂಡ್ರೆ ನಮಗೆ ದೋಸೆ ಹಿಟ್ಟು ರೆಡಿ ಆಗೋಗುತ್ತೆ. ಈಗ ದೋಸೆ ಮಾಡಲಿಕ್ಕೆ ಹಂಚನ್ನ ಚೆನ್ನಾಗಿ ಕಾಯಿಸಿ ಅದರ ಮೇಲೆ ನೀರನ್ನ ಚಿಮುಕ್ಸಿ ಒಂದು ಈರುಳ್ಳಿನ ಉಜ್ಕೊಳ್ಳಿ. ಇದರಿಂದ ದೋಸೆ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಹಂಚಿಗೆ ಅಂಟ್ಕೊಳೋದು ಇಲ್ಲ. ಈಗ 1 ಸ್ಪೂನ್ನಷ್ಟು ಹಿಟ್ಟನ್ನ ಹಾಕಿಬಿಟ್ಟು ತಿರುಗಿಸ್ಕೊಳ್ಳಿ. ದೋಸೆ ತಿರುಗಿಸ್ತೀವಲ್ಲ ಆ ಥರ. ಇದಕ್ಕೆ ಇವಾಗ ತುಪ್ಪ, ಎಣ್ಣೆ, ಬೆಣ್ಣೆ ಏನಾದರೂ ಹಾಕ್ಕೊಂಡು ಚೆನ್ನಾಗಿ ಕೆಂಪಗಾಗಬೇಕು ಅಲ್ಲಿವರೆಗೂ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಕೆಂಪಗಾಗ್ಬಿಟ್ಟು ಅದೇ ಸೈಡ್ಸು ಬಿಟ್ಬಿಡುತ್ತೆ ನಿಮಗೆ. ಆವಾಗ ತಿರುಗಿಸ್ಕೊಳ್ಳಿ ಇದನ್ನ. ಈಗ ತಿರುಗಿಸ್ಕೊಂಡಿದ್ಮೇಲೆ ಇನ್ನೂ ಸ್ವಲ್ಪ ತುಪ್ಪ ಹಾಕ್ಕೊಂಡು ಇನ್ನೊಂದು ಕಡೆನೂ ಬೇಯಿಸ್ಕೊಂಡ್ಬಿಟ್ರೆ ದೋಸೆ ರೆಡಿ ಆಗುತ್ತೆ. ಇದನ್ನ ನೀವು ಚಟ್ನಿ ಮತ್ತು ಪಲ್ಯ ಜೊತೆ ಸರ್ವ್ ಮಾಡ್ಬೋದು. ರೆಸಿಪಿನ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ನ ಮಾಡಿ. ಥ್ಯಾಂಕ್ ಯು.